ಹಲೋ ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಇವತ್ತು ಸಂಡೇ ಆಗಿರೋದ್ರಿಂದ ನೈಟು ಡಿನ್ನರಿಗೆ ನಾವು ನ್ಯೂ ನಾಯ್ಡು ಹೋಟೆಲ್ ಅಂತ ಈ ಬನ್ನೇರುಘಟ್ಟ ಸುತ್ತಮುತ್ತ ಯಾರಿದ್ದಾರೆ, ಇದು ಬೊಮ್ಮನಹಳ್ಳಿ ಬರುತ್ತಲ್ಲ ಅಲ್ಲಿ ಇದು ಹೋಟೆಲ್ ಇದೆ. ನಾವು ಆ್ಯಕ್ಚುಲಿ ಮುಂಚೆ ಹೊಂಗಸಂದ್ರ ಅಂತ ಒಂದು ಏರಿಯಾದಲ್ಲಿದ್ವಿ. ಆವಾಗ ಈ ನ್ಯೂ ನಾಯ್ಡು ಹೋಟೆಲ್ಗೆ ಒಂದ್ಸಲಿ ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು, ವೆಜ್ಜು ನಾನ್ ವೆಜ್ಜು ಆಂಧ್ರ ಸ್ಟೈಲು. ಸೊ ಇವಾಗ ನಾವು ಬೇರೆ ಏರಿಯಾ ಶಿಫ್ಟ್ ಆಗಿದ್ದೀವಿ. ಸೊ ಇವಾಗ ಅಲ್ಲಿಂದನೇ ನೈಟ್ ಡಿನ್ನರ್ಗೆ ಚಿಕನ್ ಬಿರಿಯಾನಿ, ಮಲಾಯಿ ಕಬಾಬು, ಆಮೇಲೆ ಕಡಾಯಿ ಪನ್ನೀರು, ರೋಟಿ, ಬಟರ್ ನಾನ್ ಇದನ್ನು ತರಿಸ್ಕೊಂಡಿದ್ವಿ. ಸೊ ಅದು ಹೇಗಿತ್ತು ಅಂತ ಅಂದ್ಬಿಟ್ಟು, ಫುಡ್ ಹೇಗಿತ್ತು ಆ ಹೋಟೆಲ್ದು ಅಂತ ಅಂದ್ಬಿಟ್ಟು ನಾನು ಇವತ್ತು ರಿವ್ಯೂ ಕೊಡ್ತೀನಿ. ಆ್ಯಕ್ಚುಲಿ ನಾವು ಮುಂಚೆ ಎಷ್ಟೊಂದು ಸಲ ಹೋಗಿ ತಿಂದಿದ್ದೀವಿ ಆ ಹೋಟೆಲಲ್ಲಿ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೋಗಿ ಆಯಿತಾ. ನಾ ಈಗ ತೋರಿಸ್ತೀನಿ ಏನೇನು ತರಿಸಿದ್ವಿ ನಾವು ಅಂತ ಅಂದ್ಬಿಟ್ಟು ನೋಡಿ. ಸಮರ್ಥ, ಹೇಗಿದೆ ರೋಟಿ ಕರಿ? ಚೆನ್ನಾಗಿದೆ. ಕಡಾಯಿ ಪನ್ನೀರು ಮತ್ತು ಬಟರ್ ನಾನ್. ನೀವು ನಾಯ್ಡು ಹೋಟೆಲಲ್ಲಿ ನಾವು ಎಷ್ಟೊಂದು ಸಲ ತಿಂದಿದ್ದೀವಲ್ವಾ, ಅಲ್ಲಿ ಟೇಸ್ಟ್ ಹೇಗಿರುತ್ತೆ? ಯಾವಾಗಲೂ ಚೆನ್ನಾಗಿರುತ್ತಲ್ವಾ? ವೆಜ್ಜು ಅಷ್ಟೇ, ನಾನ್ ವೆಜ್ಜು ಅಷ್ಟೇ, ತುಂಬ ಚೆನ್ನಾಗಿದೆ. ಬೊಮ್ಮನಹಳ್ಳಿ ಅಲ್ವಾ? ಎಲ್ಲಿ ಬರುತ್ತೆ ಅಂತಂದರೆ ಹೊಂಗಸಂದ್ರ ಮೈಕೋಲೆ ಓಟ್ ಹತ್ರ ಬೊಮ್ಮನಹಳ್ಳಿ. ತುಂಬ ಚೆನ್ನಾಗಿದೆ ನ್ಯೂ ನಾಯ್ಡು ಹೋಟೆಲ್ ಅಂತ. ಟ್ರೈ ಮಾಡಿ, ನೀವು ಒಂದ್ಸಲ ಟ್ರೈ ಮಾಡಿ. ಈಗ ನಮ್ಮ ಅಮ್ಮನ ಕೇಳೋಣ ಹೆಂಗಿದೆ ಅಂತ. ಹೆಂಗಿದೆಯಮ್ಮ? ಚಿಕನ್ ಬಿರಿಯಾನಿ ಆಮೇಲೆ ಮಲಾಯಿ ಕಬಾಬು ಎರಡು ಚೆನ್ನಾಗಿದೆಯಾ? ಜೊತೆಗೆ ಮೊಸರು ಬಜ್ಜಿ, ಆಮೇಲೆ ಒಂದು ಬಾಕ್ಸ್ ಬಿರಿಯಾನಿಲಿ 2 ಪೀಸ್ ಇತ್ತು, 2 ಲೆಗ್ ಪೀಸ್ ಇತ್ತು. ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಆಮೇಲೆ ಮಲಾಯಿ ಕಬಾಬ್ಗೆ ಇದು ಸೈಡಲ್ಲಿ ಗ್ರೀನು, ಏನಂತಾರೆ ಇದಕ್ಕೆ, ಗ್ರೀನ್ ಚಟ್ನಿ. ಗ್ರೀನ್ ಚಟ್ನಿ, ಅದು ಮಾಯೋನೆಸ್ ಥರ ಸ್ವಲ್ಪ ಬರುತ್ತೆ, ಗೊತ್ತಿರ್ಬೇಕು ಎಲ್ರಿಗೂ. ಹೆಂಗಿದ್ಯಮ್ಮ? ಚೆನ್ನಾಗಿದೆಯಾ? ಸೂಪರ್. ನೀವು ನಾಯ್ಡು ಹೋಟೆಲಲ್ಲಿ ಹೊಂಗಸಂದ್ರದಲ್ಲಿ ತಿಂದಿದ್ವಲ್ಲ, ಅಲ್ಲಿಂದನೇ ತರಿಸಿರೋದು. ಚೆನ್ನಾಗಿದೆಲ್ಲ? ಸೂಪರ್. ಇದು ಮಲಾಯಿ ಕಬಾಬು ಚೆನ್ನಾಗಿದೆಯಾ? ಅದು ಬಿರಿಯಾನಿ ಸೂಪರ್. ನೀವು ಹೇಳಿ ಇಡಿ ಹೆಂಗಿದೆ ಅಂತ. ಸೂಪರ್ ಆಗಿದೆ ನಾಯ್ಡು ಹೋಟೆಲ್ ಬಿರಿಯಾನಿ. ಚೆನ್ನಾಗಿದೆಯಾ? ಬಿರಿಯಾನಿನೂ ಚೆನ್ನಾಗಿದೆ, ಆಮೇಲೆ ಮಲಾಯಿ ಕಬಾಬು ಚೆನ್ನಾಗಿದೆಯಾ? ಮಲಾಯಿ ಕಬಾಬ್. ಓಕೆ. ನಾವು ಎಷ್ಟೊಂದು ಸಲ ಹೋಗಿದ್ದೀವಲ್ವ ರೆಡಿ ಆ ಹೋಟೆಲ್ಗೆ. ನಾವು ಒಂದ್ಸಲಿ ಆ್ಯನಿವರ್ಸರಿಗ ಬರ್ತ್ಡೇಗೋ ಏನೋ ಹೋಗಿದ್ವಿ. ಫಸ್ಟ್ ಟೈಮು ಹೋಗಿದ್ದು ಆ ಹೋಟ್ಲಿಗೆ. ನಿಮ್ಮ ಬರ್ತ್ಡೇ. ತುಂಬ ಇಷ್ಟ ಆಯಿತು. ಅವಲಿಂದ ಒಂದು 2-3 ಸಲ ವಿಸಿಟ್ ಮಾಡಿದ್ವಿ. ಇವಾಗ ಬೇರೆ ಏರಿಯಾಗೆ ಬಂದಿದ್ರು ಅಲ್ಲಿಂದನೇ ತರಿಸ್ಕೊಂಡು ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನ್ಯೂ ನಾಯ್ಡು ಹೋಟೆಲ್ಲು. ಮಲಾಯಿ ಕಬಾಬು ತುಂಬ ಫೇವ್ರೇಟ್ ನನಗೆ. ಇದು ತಂದೂರಿ ಐಟಮ್ಮು, ತುಂಬ ಚೆನ್ನಾಗಿದೆ. ಆಮೇಲೆ ಬಿರಿಯಾನಿ ಟೇಸ್ಟ್ ಮಾಡಿ ಹೇಳ್ತೀನಿ. ಬಿರಿಯಾನಿ ಚೆನ್ನಾಗಿದೆ, ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಯಾವಾಗಲೂ ಮನೇಲಿ ಮಾಡ್ಕೊಂಡು ತಿನ್ನೋದಿದ್ದೇ ಇರುತ್ತೆ.
3 ಟೈಮ್ಸು ಲೇಡೀಸು ಮಾಡಿ ಮಾಡಿ ಬೇಜಾರಾಗಿರುತ್ತೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಂತ ಹೇಳಲ್ಲ, ಯಾವಾಗ ಇಷ್ಟ ಆಗುತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಅಟ್ಲೀಸ್ಟ್ ಅವಾಗ ಫ್ಯಾಮಿಲಿನೆಲ್ಲ ಕರ್ಕೊಂಡೋಗಿ ಹೊರಗಡೆ ಊಟ ಮಾಡ್ಕೊಂಡು ಬನ್ನಿ. ಇಲ್ಲ ಹೊರಗಡೆ ಹೋಗೋಕ್ಕಾಗಲಿಲ್ವಾ ಅಟ್ಲೀಸ್ಟ್ ಮನೆಗಾರ ತರಿಸ್ಕೊಂಡು ತಿನ್ನಿ. ಯಾವಾಗಲೂ ಮನೇಲಿ ಲೇಡೀಸ್ಗೆ ಕುಕ್ ಮಾಡು ಅಂತ ಇದು ಮಾಡಬೇಡಿ. ಒನ್ಸ್ ಇನ್ ಅ ವೈಲ್ ಹೋಗಿ, ಯಾರು ಏನು ಹೋಗ್ಬೇಕಾದ್ರೆ ಏನು ಓದ್ಕೊಂಡು ಹೋಗೋದಿಲ್ಲ ಅಂತ ಮಾಡಿಟ್ರೆ, ಇವತ್ತು ನೀವು ಎಲ್ಲ ಏನು ತಿಂದೆ ಮಾಡಿದೆ ಎಂಜಾಯ್ ಮಾಡಿದೆ ಮಾಡಿಟ್ರೆ, ನಾಳೆ ದಿನ ನಿಮ್ಮ ಮಕ್ಳಿಗೆ ಮಾಡಿಟ್ರೆ ಅವ್ರು ಎಂಜಾಯ್ ಮಾಡ್ತಾರೆ. ನೀವು ಹೋಗ್ಬೇಕಾದ್ರೆ ಏನು ತೊಗೊಂಡೋಗ್ತೀರಾ? ಅಟ್ಲೀಸ್ಟ್ ಇವಾಗ ಯಾವಾಗಾರ ಒಂದ್ಸಲ ಈ ಥರ ಎಂಜಾಯ್ ಮಾಡಿ ತರಿಸ್ಕೊಂಡು ತಿನ್ನಿ. ಲೇಡೀಸ್ಗೆ ಯಾವಾಗಲೂ ಮನೇಲೇ ಎಲ್ಲಿ ಹೊರಗಡೆ ಹೋಗಿ ಬಂದರೂ ನೀನು ಮನೇಲೇ ಮಾಡು ಅಂತ ಸುಮಾರು ಜನ ಗಂಡಸರು ಆ ಥರ ಇದ್ದಾರೆ. ಹಂಗಂತ ಗಂಡಸರು ಎಲ್ಲರೂ ಆ ಥರ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಮನೇಲೇ ಮಾಡು ಅಂತ ಅಂದ್ಬಿಟ್ಟು ಇದು ಮಾಡಿ ಒನ್ಸ್ ಇನ್ ಎ ವೈಲ್ ಈ ಥರ ತರಿಸ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಓಕೆ, ನೀವು ನಾಯ್ಡು ಹೋಟೆಲ್ ಬಗ್ಗೆ ನಾನು ರಿವ್ಯೂಸ್ ಹೇಳಿದೆ ಅಲ್ವಾ, ನೀವು ಒಂದ್ಸಲಿ ಡೆಫಿನೆಟಾಗಿ ಹೋಗ್ತೀನಿ. ನಾನ್ ವೆಜ್ ಲವರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾವು ಮುಂಚೆ KR ಇದ್ವಿ, ಅಲ್ಲಿ ಒಂದು ಹೋಟೆಲ್ ಇತ್ತು KR Inn ಅಂತ, ಅಲ್ಲಿ ನನಗೆ ಬಿರಿಯಾನಿ ತುಂಬ ಇಷ್ಟ ಆಗಿತ್ತು. ಆದರೂ ನೆಕ್ಸ್ಟು ಈ ನ್ಯೂ ನಾಯ್ಡು ಹೋಟೆಲಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿದೆ. ಯಾರ್ಯಾರು ಬಿರಿಯಾನಿ ತುಂಬ ಇಷ್ಟಪಡ್ತೀರಾ ಅವರು, ಬಿರಿಯಾನಿ ಲವರ್ಸ್ ಯಾರಿದ್ದೀರಾ ಅವರು ಒಂದ್ಸಲ ಇಲ್ಲಿ ಹೋಗಿ ಡೆಫಿನೆಟಾಗಿ ಟ್ರೈ ಮಾಡಲೇಬೇಕು. ಹೋಗಿ ಟ್ರೈ ಮಾಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ಏನು, ನಿಮಗೂ ಇಷ್ಟ ಆಯಿತಾ ಏನು ಅಂತ ಅಂದ್ಬಿಟ್ಟು. ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಓಕೆ, ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ. ಆಮೇಲೆ ಯಾರಿಗೆ ನಾನ್ ವೆಜ್ ಫುಡ್ ತುಂಬ ಇಷ್ಟ ಅವ್ರ ಹತ್ರ ಈ ಹೋಟೆಲ್ ಬಗ್ಗೆ ಶೇರ್ ಮಾಡಿ, ನನ್ನ ಬ್ಲಾಗ್ನ ಶೇರ್ ಮಾಡಿ, ಗೊತ್ತಾಗುತ್ತೆ, ಅವರು ಹೋಗಿ ಟೇಸ್ಟ್ ಮಾಡಲಿ. ಓಕೆ ಫ್ರೆಂಡ್ಸ್, ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.